ಹಾಯ್ ಡ್ಯಾಡ್. ಏಯ್ ಏನು ಮಾಡ್ತಾ ಇದೆಯಾ ಇಲ್ಲಿ? ಕಾಲೇಜ್ಗೆ ಹೋಗದೆ? ಡ್ಯಾಡ್ ಇವತ್ತು ಏಯ್ ಯೂಸ್ಲೆಸ್ ಫೆಲೋ, ನಿನಗೆ ಬೈಕ್ ಕೊಡ್ಸಿರೋದು ಬೀದಿ ಬೀದಿ ಅಲ್ಲೋದಕ್ಕಲ್ಲ. ಬಾ ಮನೆಗೆ, ವಿಚಾರಿಸ್ಕೊತೀನಿ. ಅಲ್ಲ ಉಷಾ, ಇವತ್ತು ಸಂಡೆ, ಕಾಲೇಜ್ ಇರಲ್ಲ ಅಂತ ಅವ್ರಿಗೆ ಗೊತ್ತಿರ್ಬೇಕು ತಾನೆ. ಗೊತ್ತಿಲ್ದಿದ್ರೆ ತಿಳ್ಕೊಂಡು ಮಾತಾಡ್ಬೇಕು. ಸುಮ್ನೆ ಬೈದು ಬಿಟ್ರೆ ಮನೆಗೆ ಬಾ ವಿಚಾರಿಸ್ಕೊತೀನಿ ಅಂದ್ರು. ಅವ್ರ ಹೆಂಡತಿ ಜೊತೆ ಜಗಳ ಆಡೋಕೆ ಅವ್ರಿಗೆ ಟೈಮ್ ಇರಲ್ಲ. ಇನ್ನು ನನ್ನೆಲ್ಲಿ ವಿಚಾರಿಸ್ಕೋತಾರೆ? ರಾಕಿ, ಸುಮ್ನೆ ಕೋಪ ಮಾಡ್ಕೊಂಡ್ರೆ ನಿನ್ಗೆ ಲಾಸ್. ಕೋಪ ಕಡಿಮೆ ಮಾಡ್ಕೊಳಕ್ಕೆ ಒಂದ್ ಈಸಿ ಮೆಥಡ್ ಹೇಳ್ಕೊಡ್ಲಾ? ನಿನ್ಗೆ ಯಾರ ಮೇಲಾದ್ರೂ ಕೋಪ ಬಂದ್ರೆ ಅವ್ರಿಗೆ ಬೈದಂಗೆ ಹೊಡ್ದಂಗೆ ನಿನ್ಗೇನೇನ್ ಅನ್ಸುತ್ತೋ ಎಲ್ಲ ಡ್ರೀಮ್ ಮಾಡು. ಅವ್ರು ನಿಜವಾಗ್ಲೂ ಎದುರಿಗೆ ಬಂದಾಗ ನಮಗ್ ಕೋಪ ಬರಲ್ಲ, ಅವ್ರನ್ನ ನೋಡಿ ನಗು ಬರುತ್ತೆ. ಟ್ರೈ ಮಾಡಿ ನೋಡು. ಡ್ರೀಮ್ ನಲ್ಲಿ ಕೋಪ, ಫ್ರೇಮ್ ನಲ್ಲಿ ನಾರ್ಮಲ್. ರಾಕಿ, ನಿನಗ ಅಪ್ಪ ಅಮ್ಮ ಯಾವ್ದ್ರಲ್ಲೂ ಕೊರತೆ ಮಾಡಿಲ್ಲ, ಸ್ವಲ್ಪ ಪ್ರೀತಿ ಕೊರತೆ ಆಗಿದೆ ಅಷ್ಟೇ. ಪ್ರೀತಿ ಕೊರತೆ ಎಲ್ಲದಕ್ಕಿಂತ ದೊಡ್ಡ ಕೊರತೆ. ಅದು ನಿನಗಷ್ಟೇ ಅನ್ಸತ್ತಾ? ನಿಂತರ ಪ್ರೀತಿಲ್ ಬೆಳೆದವ್ರಿಗೆ ನಂತರ ತಿರಸ್ಕಾರದಲ್ಲಿ ಬೆಳೆದವ್ರ ನೋವು ಏನು ಅಂತ ಅರ್ಥ ಆಗಲ್ಲ ಕಣೆ. ಪ್ರೀತಿಲ್ ಬೆಳೆದವರು ಪ್ರೀತಿಸೋದ್ ಕಲಿತಾರೆ, ಹೆಚ್ಚು ಅಂದ್ರೆ ಪ್ರೀತಿಸೋಕ್ ಬರ್ದವ್ರನ್ನ ದ್ವೇಷೋಕ್ ಕಲಿತಾರೆ. ಆದ್ರೆ ನಂತರ ತಿರಸ್ಕಾರದಲ್ಲಿ ಬೆಳೆದವರು ಆ ಪ್ರಪಂಚ ತಿಳ್ಕೊತಾರೆ, ಒಂದಲ್ಲ ಒಂದಿನ ಅದೇ ಪ್ರಪಂಚನ ಆಳ್ತಾರೆ. ಅದಕ್ಕೆ ಈ ಸಮಾಜದಲ್ಲಿರೋ ಪ್ರಜ್ಞಾವಂತರಿಗೆ ನಮ್ ಕಂಡ್ರೆ ಭಯ, ಒಂದ್ ಗೌರವ, ಹವಾ ಮೇಂಟೈನ್ ಮಾಡ್ತೀವಿ ನಾವು. ರಾಕಿ, ಫರ್ಗೆಟ್ ಅಬೌಟ್ ಎವ್ರಿಥಿಂಗ್. ನಿನ್ ಮೂಡ್ ಸರಿ ಹೋಗ್ಬೇಕಂದ್ರೆ ನೀನೊಂದೊಳ್ಳೆ ಜಾಗ ಕರ್ಕೊಂಡು ಹೋಗ್ತೀನಿ, ಓಕೆ? ಬಂದ್ರೆ ಮೂಡ್ ಸರಿ ಹೋಗಲ್ಲ, ಮೂಡ್ ಹಾಳಾಗೋಗುತ್ತೆ. ಯಾರವನು? ಯಾರುನಾ? ಅವ್ನ್ ಮ್ಯೂಸಿಕ್ ಕೇಳಿಲ್ವಾ? ನೀನೆಲ್ ಕೇಳಿರ್ತ್ಯಾ? ಅವನಂದ್ರೆ ನಂಗೆ ತುಂಬಾ ಇಷ್ಟ ಕಣೋ. ನಾನು ಎನಿ ಟೈಮ್ ಕೇಳೋದು ಅವ್ನ ಮ್ಯೂಸಿಕ್. ಐ ಲವ್ ಯು ಸೋ ಮಚ್. ಐ ಆಮ್ ಮ್ಯಾಡ್ ಅಬೌಟ್ ಯು. ಐ ಲವ್ ಯು ಸೋ ಮಚ್. ಐ ಆಮ್ ಕ್ರೇಜಿ ಅಬೌಟ್ ಯು. ರಾಕಿ, ಆರ್ ಯು ಮ್ಯಾಡ್? ನಾನು ಒಂದ್ಸಲನಾದ್ರೂ ಮಾತಾಡ್ಬೇಕು, ಪ್ರತಿ ಸಲ ಮಿಸ್ ಆಗ್ತಿದೆ. ಐ ಜಸ್ಟ್ ಡೋಂಟ್ ವಾಂಟ್ ಟು ಮಿಸ್ ಹಿಮ್. ಐ ವಾಂಟ್ ಟು ಟಾಕ್ ಟು ಹಿಮ್. ಐಲ್ ಬಿ ಬ್ಯಾಕ್ 5 minutes. ರಾಕಿ, ನಡಿ ಹೋಗೋಣ. ಏ ರಾಕಿ, ರಾಕಿ ಪ್ಲೀಸ್ ಬಿಡು. ರಾಕಿ ಬಿಡು, ಒಂದೇ ಒಂದ್ಸಲ ಅವನ್ನ ಮಾತಾಡ್ಸ್ಕೊಂಡ್ ಬರ್ತೀನಿ. ಏ ರಾಕಿ, ಸರಿ, ನಿನ್ಗೆ ಇಷ್ಟ ಇಲ್ಲ ಅಂದ್ರೆ ಬಾ ಹೋಗೋಣ. ಆಟೋ? ಆಟೋನಾ? ರಾಜಾಜಿನಗರ ಹತ್ತು. ನೀನು? ಬರ್ತೀನಿ ನಡಿ, ಹತ್ತು. ನಿನ್ನ ಹತ್ರ ಒಂದು ವಿಷಯ ಹೇಳ್ಬೇಕು. ಹೇಳು. ಹೇಳಿದ್ರೆ ನೀನ್ ಎಲ್ಲಿ ನನ್ನಿಂದ ದೂರ ಆಗ್ತೀಯ ಅನ್ನೋ ಭಯ. ಇಲ್ಲ, ಹೇಳು. ಸತ್ಯ, ಆಸೆ, ಪ್ರೀತಿ ಇವು ಮೂರನ್ನು ಮನಸ್ಸಿನಲ್ಲಿ ಮುಚ್ಚಿಟ್ಕೊಂಡ್ರೆ ವಿಷದ ಹಾವಾಗುತ್ತೆ. ಕಡೆಗೊಂದಿನ ಅದು ನಮ್ಮನ್ನೇ ಕಚ್ಚಿ ಸಾಯಿಸುತ್ತೆ. ನನಗೆ ಸಾಯೋದಕ್ಕೆ ಇಷ್ಟ ಇಲ್ಲ. ನಾನು ಬದುಕಬೇಕು, ನಿನ್ ಜೊತೆನೆ ಬದುಕಬೇಕು. ಏನ್ ಹೇಳ್ತಿದ್ಯಾ? ಅವನ್ನ ಇಷ್ಟಪಡೋರು ಸಾಕಷ್ಟು ಜನ ಇರಬಹುದು, ಹಾಗೆ ನಂದೇ ಆದ ಪ್ರಪಂಚದಲ್ಲಿ ನನ್ನನ್ನು ಇಷ್ಟಪಡೋರು ತುಂಬಾ ಜನ ಇದ್ದಾರೆ. ನಿನಗೊಂದು ಮಾತು ಹೇಳ್ತೀನಿ, ನೆನ್ಪಿಟ್ಕೋ. ಇಡೀ ಪ್ರಪಂಚದಲ್ಲಿ ನಿನ್ನ ನನ್ನಷ್ಟು ಪ್ರೀತಿಸೋಕೆ ಯಾರ ಕೈಲೂ ಸಾಧ್ಯ ಇಲ್ಲ. ನಿನ್ನ ಅವನಿಗಿಂತ ಮೊದಲು ಭೇಟಿ ಮಾಡಿದ್ ನಾನು, ಸಲಿಗೆ ಬೆಳೆಸ್ಕೊಂಡಿದ್ ನಾನು, ಪ್ರೀತಿಸಿದ್ ನಾನು. ಈಗ ಕಳ್ಕೊಳ್ಳೋನು ನಾನೇನು ಅನಿಸ್ತಿದೆ. ಪುಣ್ಯ ಮಾಡಿದ್ದ ಅಪ್ಪಲ್ ನನ್ನ ಮಗ. ವಾಟ್ ಯು ಮೀನ್? ನಾನು ಆಗ್ಲೇ ಹೇಳಿದೆ, ಈ ಪ್ರೀತಿ ಅನ್ನೋದು ಬಂದ್ಬಿಟ್ರೆ ಮುಚ್ಚಿಡಕ್ಕಾಗಲ್ಲ ಕಣೆ.
ಐ ಲವ್ ಯು. ಶಟ್ ಅಪ್ ಯು ಚೀಟ್. ನಾನ್ ನಿನ್ನ ಒಳ್ಳೆ ಫ್ರೆಂಡ್ ಅನ್ಕೊಂಡು ಮೋಸ ಹೋಗ್ಬಿಟ್ಟೆ. ನಿನ್ ಮುಖ ನೋಡಕ್ಕೂ ಅಸಹ್ಯ ಆಗುತ್ತೆ. ಹಾಗನ್ಬೇಡ ಕಣೆ, ನಿನ್ ಬಿಟ್ಟು ನನ್ ಕೈ ಬದುಕೋಕ್ ಸಾಧ್ಯ ಇಲ್ಲ. ಟ್ರೈ ಮಾಡ್ಬೋದಾ ನೀನು? ಓಕೆನಾ? ತುಂಬಾ ಚೆನ್ನಾಗಿತ್ತು ಕಣೆ. ಸೂಪರ್ 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 ಚೆನ್ನಾಗಿತ್ತು ಕಣ. ಅಲ್ವೋ ಬಲ್ ನನ್ನ ಮಗ ಸರ್ಕಲ್ ಅಂತ ಏನೇನು ಹೇಳಿ ಡೈಲಾಗ್ ಮಿಸ್ ಮಾಡ್ಬಿಟ್ಟೆಲ್ಲ ನೀನು. ಇರ್ಲಿ ಚೆನ್ನಾಗಿತ್ತು ಕಣ. ನೋಡು ಇದೊಂದ್ ಸ್ವಲ್ಪ ಸರಿ ಹೋಗ್ಬೇಕು. ರಿಹರ್ಸಲ್ ಚೆನ್ನಾಗಿ ಮಾಡ್ಕೊಳ್ಳಿ. ನಡೀರಪ್ಪ ಕ್ಲಾಸ್ ರೂಮ್ ಹೋಗೋಣ. ಇದೊಂದ್ ಸ್ವಲ್ಪ ಎಡಿಟ್ ಮಾಡ್ತೀನಿ ಕಣ. ಓಕೆ ಬಾಯ್. ಸೆನ್ಸರ್ ಕೊಟ್ಟು ಬರಲು ಜೋರಾಗಿ ಬಿತ್ತ ಏಟು? ಇಲ್ಲ, ಇಟ್ಸ್ ಆಲ್ ರೈಟ್. ಎಲ್ಲ ಓಕೆ. ಐ ಲವ್ ಯು ಹೇಳ್ಬೇಕಾದ್ರೆ ಇನ್ ಸ್ವಲ್ಪ ಫೀಲ್ ಬೇಕು. ಓಕೆ, ಇನ್ನೊಂದ್ಸಲ ಹೇಳು. ಐ ಲವ್ ಯು ಹೇಳು. ಐ ಲವ್ ಯು. ನೋಡು, ಇಷ್ಟು ಪ್ಲೇನ್ ಆಗಿ ಹೇಳ್ತೀಯಾ? ನಾನ್ ತೋರಿಸ್ತೀನಿ ನೋಡು, ವಾಚ್. ಈ ಪ್ರೀತಿ ಅನ್ನೋದು ಬಂದ್ಬಿಟ್ರೆ ಮುಚ್ಚಿಡಕ್ಕಾಗಲ್ಲ ಕಣೆ. ಐ ಲವ್ ಯು. ಗುಡ್ ಗುಡ್, ಇದು ಫೀಲ್. ಓಕೆ, ಕ್ಲಾಸ್ಗೆ ಹೋಗೋಣ ಬಾ. ಉಷಾ, ಇವತ್ ಸಂಜೆ ನಿಮ್ ಸಿಂಗರ್ ಪ್ರೋಗ್ರಾಮ್ ಹೋಗೋಣವಾ? ಇವತ್ತೆಲ್ಲಿದೆ ಅವ್ನ ಪ್ರೋಗ್ರಾಮ್? ಅವನ್ನ ನೋಡಕ್ಕಿನ್ನ ಎಷ್ಟ್ ದಿನ ಕಾಯ್ಬೇಕು? ನಿನ್ನೆ ಒಳ್ಳೆ ಚಾನ್ಸ್ ಸಿಕ್ಕಿತ್ತು. ನೀನೊಳ್ಳೆ ಯಾಕಂಗ್ ಮಾಡ್ದೆ ನೀನು? ಹೋಗ್ಲಿ ಬಾ. ನನ್ನಿಷ್ಟ ನೀನು, ನಿನ್ನಿಷ್ಟ ಇನ್ನೇನು. ನಿನ್ನಿಷ್ಟನೇ ನನ್ನಿಷ್ಟ ಆಗ್ಬೇಕು. ಅದಕ್ಕೆ ಹಲೋ ಬಾಸ್. ಹೇ, ಹೂ ಯು ಮ್ಯಾನ್? ಯಾರು ಇವನ್ನ ಒಳಗ್ ಬಿಟ್ಟಿದ್ದು? ಕೂಲ್ 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 ಕೂಲ್, ಏನ್ ಹೆದರ್ಕೋಬೇಡಿ. ನಾನು ನಿಮ್ಮ ಹತ್ರ ಒಂದು ವಿಷಯ ಮಾತಾಡಕ್ ಬಂದಿದ್ದೀನಿ. ವಿಷಯ? ನೀನು ನನ್ನ ಹತ್ರ? ಹೂ ದ ಹೆಲ್ ಆರ್ ಯು ಮ್ಯಾನ್? ಇದಾಗಲ್ಲಪ್ಪ. ಸರಿ, ನಾನು ಡೈರೆಕ್ಟ್ ಆಗಿ ವಿಷಯಕ್ಕೆ ಬಂದ್ಬಿಡ್ತೀನಿ. ನಮ್ಮ ಹುಡುಗಿ ನಿಮ್ಮನ್ನ ಸಿಕ್ಕಾಪಟ್ಟೆ ಇಷ್ಟಪಡ್ತಿದ್ದಾಳೆ. ನೀವು ಅವಳನ್ನ ಲವ್ ಮಾಡ್ಬೇಕಲ್ಲ? ಹೇ, ಇಲ್ಲಿಗೆ ಬರೋ ಹುಡುಗಿರೆಲ್ಲ ನನ್ನ ಇಷ್ಟ ಪಡ್ಕೊಂಡೇ ಬರೋದು. ಹಾಗಂತ ಎಲ್ರು ಲವ್ ಮಾಡಕ್ಕಾಗತ್ತಾ? ಅದೆಲ್ಲ ನಮಗ್ ಗೊತ್ತಿಲ್ಲ ಬಾಸ್. ನಮ್ಮ ಹುಡುಗಿ ಏನ್ ಇಷ್ಟಪಡ್ತಾಳೋ ಅದು ಕೊಡಿಸ್ಬೇಕಾದ್ರೆ ನನ್ನ ಡ್ಯೂಟಿ ಅಷ್ಟೇ. ಗೆಟ್ ಔಟ್ ಫ್ರಮ್ ಯಾ ಮ್ಯಾನ್. ನೋಡಿ ನೋಡಿ, ನಮ್ಮ ಹುಡುಗಿಗೆ ಬೇಜಾರಾದ್ರೆ ನನ್ ಕೈ ತಡ್ಕೊಳಕ್ ಆಗಲ್ಲ ಬಾಸ್. ಹೇಳಿ ಬಾಸ್, ಯಾವಾಗ ನಮ್ಮ ಹುಡುಗಿನ ಮೀಟ್ ಮಾಡ್ತೀರಾ? ಯಾವಾಗ ಲವ್ ಮಾಡಕ್ ಶುರು ಮಾಡ್ತೀರಾ? ನೀವ್ ಯಾವಾಗ ಹೇಳಿದ್ರು ಕಳಿಸ್ತೀನಿ. ನೋಡಿ, ಮಾತಾಡಿ, ಲವ್ ಮಾಡಿ. ಏ ವಾಚ್ಮ್ಯಾನ್, ಈ ಹುಚ್ಚನ್ನ ಯಾರೋ ಒಳಗ್ ಬಿಟ್ಟಿದ್ದು? ಹೇಳ್ಕೊಂಡೋಗೋ ಇವ್ನು ಇಲ್ಲಿಂದ. ಸರ್ ಬನ್ನಿ ಸರ್. ರಾಮ, ಅಲ್ಲ ಬಾಸ್, ನಾನು ಈಗೇನಂತದ್ ಮಾತಾಡ್ಬಾರ್ದು ಮಾತಾಡ್ದೆ. ನಿಮಗ್ ಲವ್ ಮಾಡಕ್ ಹೇಳ್ದೆ ಅಷ್ಟೇ. ನಮ್ಮ ಹುಡುಗಿನ ಲವ್ ಮಾಡಕ್ಕೂ ಪುಣ್ಯ ಮಾಡ್ಕೊಂಡ್ ಬಂದಿರ್ಬೇಕು ಬಿಡಿ. ಹಲೋ, ಏನ್ ಬಾಸ್, ನಮ್ಮ ಹುಡುಗಿನ ಯಾವಾಗ ಮೀಟ್ ಮಾಡ್ತೀರಾ? ನೋಡಿ, ಲವ್ ಮಾಡಿ, ಲೈಫ್ ನಿಮ್ಮದಾಗಿಸಿ. ಇಷ್ಟೆಲ್ಲ ನಿನಗೋಸ್ಕರ, ನೀನ್ ಖುಷಿಯಾಗಿರ್ಲಿ ಅಂತ. ಹಲೋ ಬಾಸ್. ಹಾಯ್. ನಾನೇ ಬಾಸ್. ಮತ್ತ್ಯಾಕ್ ಬಂದೆ? ನಿಮ್ದೊಳ್ಳೆ ಕತೆ ಆಯ್ತಲ್ರಿ. ನೀವಿದ್ದಲ್ಲಿಗೆ ಬಂದ್ರೆ ವಾಚ್ಮ್ಯಾನ್ ಕರಿತೀರಾ, ನಾವು ಪಾರ್ಕ್ ಜಾಗಿಂಗು ಬರ್ಬಾರ್ದಾ? ಮತ್ತೆ ಏನ್ ಮಾಡಿದ್ರಿ? ಏನು? ಅದೇ ಬಾಸ್, ನಮ್ಮ ಹುಡುಗಿ ಲವ್ ಮಾಡೋ ವಿಚಾರ. ಓ ಏಯ್, ನೀನ್ ಯಾಕೋ ನನ್ ಪ್ರಾಣ ತಿಂತಾ ಇದ್ಯಾ? ನಾನ್ ಲವ್ ಮಾಡಲ್ಲ ಅಂತ ಒಂದ್ಸಲ ಹೇಳ್ದೆ ತಾನೆ? ನೀವು ಲವ್ ಮಾಡ್ಬೇಕು ಅಂತ ನಾನು ಹೇಳ್ದೆ ತಾನೆ? ಏಯ್, ನಿನಗಿನ್ನೂ ನಾನು ಯಾರು ಅಂತ ಗೊತ್ತಿಲ್ಲ. ನನ್ನ ಬ್ಯಾಕ್ ಗ್ರೌಂಡ್ ಏನು ಅಂತ ಗೊತ್ತಾದ್ರೆ ನೀನು ಕೋಮಾಗ ಹೋಗ್ಬಿಡ್ತೀಯ. ನಿಮ್ ಹಿಂದೆ 4 ಜನ ನಿಂತ್ಕೊಂಡ್ಬಿಟ್ರೆ ನಾವು ಕೋಮಾಗ ಹೋಗ್ಬಿಡ್ತೀವ? ನಮ್ ಕಾಲೇಜಿಗೆ ಬಂದ್ ನೋಡ್ರಿ, ದಿನ ನನ್ನ ಹಿಂದೆ 40 ಜನ ನಿಂತಿರ್ತಾರೆ. ನೋಡ್ದವ್ರು ಯಾರು ಕೋಮನೂ ಇಲ್ಲ, ರಾಮನೂ ಇಲ್ಲ. ನೋಡು, ನಿಮ್ಗಿನ್ನೂ ಚಿಕ್ಕ ವಯಸ್ಸು, ಹಾರಾಡೋದಕ್ಕಿನ್ನೂ ಬೇಕಾದಷ್ಟು ಟೈಮ್ ಇದೆ. ರೆಕ್ಕೆ ಇದೆ ಅಂತ ಬಿಚ್ಚಕ್ ಹೋಗಿ ಕಟ್ ಮಾಡಿಸ್ಕೋಬೇಡ. ನಾನಿನ್ ಒಳ್ಳೇದಕ್ಕೆ ಹೇಳ್ತಾ ಇದ್ದೀನಿ. ಇದ್ರ ಮೇಲೆ ನಿನ್ನಿಷ್ಟ. ಅಣ್ಣ, ಏನಪ್ಪ? ನನ್ನ ಹಿಂದೆ ಯಾರೋ ಒಬ್ಬ ದಿನ ಸುತ್ತಾ ಇದ್ದಾನಣ್ಣ. ಎಷ್ಟು ದಿನದಿಂದ ನಡೀತದೆ ಈ ಫಾಲೋಯಿಂಗು? ಈಗ ಒಂದ್ 2 ದಿವಸದಿಂದ ನಾನು ಎಲ್ಲಿ ಹೋದ್ರು ನನ್ನ ಫಾಲೋ ಮಾಡಿ ಲವ್ ಮಾಡು ಅಂತ ಟಾರ್ಚರ್ ಮಾಡ್ತಾ ಇದ್ದಾನಣ್ಣ. ಏನು, ಹುಡುಗನ್ನ ಲವ್ ಮಾಡ್ಬೇಕಂತ? ತಾಕಾಳಪ್ಪ, ಎಂತ ಕಾಲ ಬಂತು ಅಣ್ಣ. ಹುಡುಗ ಅಲ್ಲ ಅಣ್ಣ, ಅದ್ಯಾವ್ದೋ ಹುಡುಗಿ ನನ್ನ ಫ್ಯಾನ್ ಅಂತೆ. ಲವ್ ಮಾಡತ್ತಾನೆ? ಹಾಗಲ್ಲ ಅಣ್ಣ, ನನಗೆ ಯಾಕೋ ನಿಮ್ಗೆ ಆಗದೆ ಇರೋರು ಯಾರೋ ಈ ತರ ಮಾಡಿಸ್ತಿದ್ದಾರೆ ಅನ್ಸುತ್ತೆ. ಅದೇನೋ ಸ್ವಲ್ಪ ವಿಚಾರಿಸಿ ಅಣ್ಣ. ಬುದ್ಧಿವಂತ ಆಗ್ಬಿಟ್ಟೆ, ಪರವಾಗಿಲ್ವೇ? ನೀನೇನ್ ಯೋಚನೆ ಮಾಡ್ಬೇಡ, ನಮ್ಮ ಹುಡುಗರ್ನ ಕಳಿಸಿ ವಿಚಾರಿಸ್ತೀನಿ.
ಒಂದೇ ಆವಾಜ್ ಆಗ್ದೆ ಮಗ ನೀನೇ ಇಲೆಕ್ಷನ್ ಅಲ್ಲಿ ನಿಂತ್ಕೋ ಗುರು ಅಂದ್ಬಿಟ್ಟ. ಏಯ್ ನೀನೇ ನಾನಾ? ಬಾರ ಇಲ್ಲಿ. ಪ್ರಪಂಚದಲ್ಲಿ ಮನುಷ್ಯ ಏನೇನೋ ಆಸೆ ಪಡ್ತಾನಂತೆ. ಅದ್ರಲ್ಲಿ ಒಂದು ಈಡೇರದೆ ಹೋದ್ರೂ ಅವ್ನು ಸತ್ತ ಮೇಲೆ ಪಿಶಾಚಿಯಾಗಿ ಅಲಿತಾನಂತೆ. ಆದರೆ ನನ್ನ ಜೀವನದಲ್ಲಿ ನಾನು ಆಸೆ ಪಟ್ಟಿದ್ದು ಒಂದೇ ಒಂದು, ಅದು ನೀನು ಮಾತ್ರ. ನಿಜ ಹೇಳ್ತೀನಿ, ನನಗೆ ನಿನ್ನ ಬಿಟ್ಟರೆ ಬೇರೆ ಪ್ರಪಂಚನೇ ಇಲ್ಲ ಕಣೆ. ನೀನೇನಾದರೂ ನನಗೆ ಸಿಗದೆ ಹೋದರೆ ನಾನು ಬರೀ ಪಿಶಾಚಿ ಅಲ್ಲ, ಅದು ಏನೇನಾಗ್ತೀನೋ ನನಗೇ ಗೊತ್ತಿಲ್ಲ. ಐ ಲವ್ ಯು, ಐ ಲವ್ ಯು. ಗುಡ್ ಚೆನ್ನಾಗಿ ಮಾಡಿದೆ. ಐ ಲವ್ ಯು ಹೇಳ್ಬೇಕಾದ್ರೆ ಇನ್ನೂ ಸ್ವಲ್ಪ ಫೀಲ್ ಬೇಕು. ಅವಾಗವಾಗ ಹೇಳ್ತಾ ಇರು. ನೀನ್ ಚೆನ್ನಾಗಿ ಹೇಳಿಲ್ಲ ಅಂತಲ್ಲ, ಇನ್ನೂ ಚೆನ್ನಾಗಿ ಹೇಳಿ ಅಂತ. ಓಕೆ? ನಮ್ ರಾಕಿ ಸೂಪರ್ ಆಕ್ಟರ್ ಅಮ್ಮ. ಏಯ್ ಸೋಡಾ ನನ್ ಮಗನೇ, ಆ ಕಡೆ ಅಲ್ವೋ ಈ ಕಡೆ. ನಂಗೆ ಗೊತ್ತು, ಸುಮ್ಮನೆ ಟೆಸ್ಟ್ ಮಾಡಿದೆ. ನೈಸ್. ಏ ಟೆನ್ಷನ್ ಇದನ್ನ ತಗೊಂಡು ಕೊಡೋ ಅವ್ರಿಗೆ, ಸರಿಯಾಗಿ ರಿಹರ್ಸ್ ಮಾಡಕ್ ಹೇಳೋರ್ಗೆ. ಬೇಗ ಮಾಡಕ್ ಹೇಳೋ. ಉಷಾ ಸ್ಕ್ರಿಪ್ಟ್. ತಗೋ, ಇವೆರಡು ದೊಡ್ಡ ಡೈಲಾಗ್. ಇದನ್ನ ಸ್ವಲ್ಪ ನೋಡ್ಕೋ. ಈವ್ನಿಂಗ್ ಮತ್ತೆ ರಿಹರ್ಸ್ ಮಾಡೋಣ. ಓಕೆ? ಓಕೆ, ಆಲ್ ದಿ ಬೆಸ್ಟ್. ಮುಕ್ತಿ ಸುಂದ್ರಿ, ಲವ್ ಲೆಟರ್ ಕೊಟ್ಟೆ, ರಿಪ್ಲೈ ಬರ್ಲಿಲ್ಲ. ಥ್ಯಾಂಕ್ ಯು. ಹೋಗೋಣವಾ? ಏಯ್ ರಾಕಿ, ನಿನ್ ಬಗ್ಗೆ ಎಲ್ರು ಏನೇನೋ ಮಾತಾಡ್ಕೋತಿದ್ದಾರೆ. ಏನಾ? ಅದ್ಯಾವನಿಂದೇನೋ ಸುತ್ಬಿಟ್ಟು ನಮ್ಮ ಹುಡುಗಿನ ಲವ್ ಮಾಡು ಅಂತ ಪೀಡಿಸ್ತಿದ್ಯಂತೆ. ಪರವಾಗಿಲ್ವೇ? ವಿಷಯ ಇಲ್ಲಿವರೆಗೂ ಸ್ಪ್ರೆಡ್ ಆಗ್ಬಿಟ್ಟಿದೆ. ನೋಡ್ ರಾಕಿ, ಇನ್ ಮುಂದೆ ಅವನಿಂದೆ ಸುತ್ತೋದನ್ನ ಬಿಟ್ಬಿಡು. ಯಾಕೋ ಬೆಳಗ್ಗೆ ತಿಂದಿದ್ದು ಜಾಸ್ತಿ ಆಯ್ತಾ? ಆವಾಜ್ ಎಲ್ಲ ಬೇಡಮ್ಮ, ಸುತ್ತಬಾರ್ದು ಅಂದ್ರೆ ಸುತ್ತಬಾರ್ದು ಅಷ್ಟೇ. ಸುತ್ತೀನಿ ಅಂದ್ರೆ ಏನೋ ಮಾಡ್ತೀಯಾ? ಗುರು, ನಾನೇನ್ ಮಾಡಲ್ಲ ಗುರು, ಆ ನನ್ ಮಕ್ಳು ನನ್ನನ್ನೇನಾದ್ರೂ ಮಾಡ್ಬಿಡ್ತಾರೆ. ಹೇಳ ಮೇಲೆ ಯಾರೇನೋ ಮಾಡ್ತಾರೆ? ಅವ್ರು ನೋಡಿದ್ರೇನೆ ಭಯ ಆಗುತ್ತೆ ಗುರು. ಸರಿಯಾಗಿ ಹೇಳು, ಯಾರವರು? ಯಾರೋ ರೌಡಿಗಳು ಗುರು, ಇಲ್ಲೇ ಕಾಲೇಜ್ ಹೊರಗಡೆ ನಿಂತಿದ್ದಾರೆ. ಯಾರ್ಯಾರಿಗೂ ಲವ್ ಮಾಡು ಅಂತ ಹೇಳ್ಬೇಡ ಗುರು. ನೀನ್ ಬೇಕಾದ್ರೆ ಲವ್ ಮಾಡ್ಕೋ, ನಾವು ಸಪೋರ್ಟ್ ಮಾಡ್ತೀವಿ. ದಯವಿಟ್ಟು ನಮ್ ಪ್ರಾಣ ಉಳಿಸು ಗುರು. ರಿಹರ್ಸಲ್ ಡ್ರಾಮಾ. ಈ ಸಿಚುವೇಶನ್ ನಮ್ ಡ್ರಾಮಾದಲ್ಲಿ ಇಲ್ವಲ್ಲ. ನೋಡು, ಪ್ರಾಕ್ಟೀಸ್ ಮಾಡುವಾಗ ಡಿಸ್ಟರ್ಬ್ ಮಾಡಬಾರ್ದು. ಡೈಲಾಗ್ ಬಂತಾ? ಹಾ, ಬಾ. ಅದೇನಾದ್ರು ಹೇಳು ಗುರು, ಅನ್ಯಾಯವಾಗಿ ನಾ ಸತ್ತ ಬಿಟ್ರೆ ನಿಂಗೆ ಬೇಜಾರಾಗಲ್ಲ ಗುರು. ಆಯ್ತು, ನನ್ನಿಂದೇನು ತೊಂದರೆ ಆಗಲ್ಲ, ಹೋಗ ಗುರು. ಇನ್ ಮುಂದೆ ಅವನಿಂದ ಸುತ್ತಲ್ಲ ತಾನೆ? ಹೋಗೋ ನೀನ್, ನಿಮ್ಮ ಅಪ್ರಾಣಿಗೆ ಸುತ್ತಲ್ಲ, ಹೋಗ. ಥ್ಯಾಂಕ್ ಯು ರಾಕಿ. ನನ್ನನ್ನೇನ್ ಅನ್ಕೊಂಡಿದ್ದೀರಾ ಗುರು? ಬೇಜಾನ್ ಮೇಂಟೈನ್ ಮಾಡಿದೀನಿ. ನಾನು ಹಿಂಗ್ ಹೋಗಿ ಒಂದ್ ಡೈಲಾಗ್ ಬಿಟ್ಟೆ ಅಷ್ಟೇ, ನನ್ ಮಗ ಗೊಳೋ ಅಂದ್ಬಿಟ್ಟ. ಹಂಗೆ ನನ್ ಕೈ ಅಲ್ಲಲ್ಲ ನನ್ ಕಾಲ್ ಹಿಡ್ಕೊಂಡ್ಬಿಟ್ಟು, ಇನ್ಮೇಲೆ ಅವ್ನ್ ಕಂಟೆಗೆ ಹೋಗಲ್ಲ, ಹೋದ್ರು ತಲೆ ಎತ್ತಲ್ಲ, ಎತ್ತಿದ್ರು ಕಣ್ಬಿಡಲ್ಲ, ಬಿಟ್ರು ನೋಡಲ್ಲ, ನೋಡಿದ್ರು ಮಾತಾಡಲ್ಲ ಅಂದ್ಬಿಟ್ಟ ಗುರು. ಅವನ್ ತಲೆ ಎತ್ತಿ ಕಣ್ ಬಿಟ್ಟೇನಾರ ಮಾತಾಡ್ದ ಅಂತ ಇಟ್ಕೋ ಮಗನೇ, ನಿನ್ ತಲೆ